ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ. ಪಾಲಕ್ ಚಪಾತಿ ತುಂಬ ಜನ ತಿಂದಿರಲ್ಲ, ಮಾಡಿರಲ್ಲ. ಬಟ್ ಹೇಗೆ ಸಿಂಪಲ್ಲಾಗಿ ಚಪಾತಿ ಥರನೇ ಪಾಲಕ್ಕನ್ನು ಹಾಕಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಾಗೆ ಪಾಲಕ್ಕು ಎಲ್ತಿಗೆ ತುಂಬಾ ಒಳ್ಳೆಯದು, ತುಂಬ ಬೆನಿಫಿಟ್ ಇದೆ. ಬಟ್ ನಾವು ಆದಷ್ಟು ಪಾಲಕ್ನ ತಿನ್ನೋಕ್ಕೆ ಹೋಗಲ್ಲ, ಯಥೇಚ್ಛವಾಗಿ ಪಾಲಕ ತಿನ್ನಿ. ಫಸ್ಟು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಒಂದು ಕಟ್ಟು ಬೇಡ, ದಪ್ಪ ಇರುತ್ತೆ ಕಟ್ಟು, ಅರ್ಧ ಸಾಕು. ಒಂದು 4 ಎಸ್ಲು ಬೆಳ್ಳುಳ್ಳಿ. ಕುಂಬಳಕಾಯಿ ಪಲ್ಯಕ್ಕೆ ಇವಾಗ ಕುಂಬಳಕಾಯಿನ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಚಿಕ್ಕದಾಗಿ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಕುಂಬಳಕಾಯಿಗೆ ನೀರು ಹಾಕಬಾರ್ದು. ನೀವು ಯಾವುದೇ ಕುಂಬಳಕಾಯಿ ಮಾಡಿ, ಸಿಹಿ ಕುಂಬಳ, ಸೆಪ್ಪೆ ಕುಂಬಳ, ತುಂಬ ವೆರೈಟಿ ಇದೆ, ಬಟ್ ನಂಗೆ ಅದು ಗೊತ್ತಿಲ್ಲ. ಕುಂಬಳಕಾಯಿಗೆ ನೀರು ಹಾಕ್ತಾನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈರುಳ್ಳಿನೂ ಅಷ್ಟೇ 2 ಈರುಳ್ಳಿ ಸಾಕು. ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೀವು 2 ಹಾಕ್ಬೋದು. 4 ಹಾಕೋ ಬದಲು 2 ಈರುಳ್ಳಿ ಹಾಕಿದ್ರೂ ನಡೆಯುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಓಕೆ, ಬಟ್ ನಾನು ಇಲ್ಲಿ 2 ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪೌಡರ್ನ ಹಾಗೆ ಉದುರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ರೆ ರೆಡಿ ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿಗೆ ಎಲ್ಲೂ ಕೂಡ ಸ್ವಲ್ಪನೂ ನೀರು ಹಾಕಿಲ್ಲ. ನಾವು ಪ್ಲೇಟ್ ಮುಚ್ಚೋದ್ರಿಂದ ಅದೇ ನೀರು ಬಿಟ್ಕೊಂಡು ಬೇಯ್ಕೊಳ್ಳುತ್ತೆ. ಒಗ್ಗರಣೆ ಎಲ್ಲ ಹಾಕಿರೋದೆಲ್ಲ ನೋಡಿದ್ದೀರಾ, ಹೇಗೆ ಹಾಕಿದ್ದು, ಹೇಗೆ ಮಾಡಿದ್ದು ಅಂತ. ಫೈನಲಿ ಕುಂಬಳಕಾಯಿ ಬೆಂದಿದೆ. ಇವಾಗ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚೋದಕ್ಕೆ ಹೋಗಬೇಡಿ ಪ್ಲೇಟ್ನ. ಹಾಗೆಯೇ ಓಪನ್ನಾಗೆ ಸ್ವಲ್ಪ ನೀರಿರುತ್ತೆ, ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಇಲ್ಲಿ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಫೈನಲಿ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಪಾಲಕ್ ಸೊಪ್ಪನ್ನ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಬೆಂದಿದೆ. ಅದನ್ನು ಎತ್ತಿ ಒಂದು ಪ್ಲೇಟ್ಗೆ ಫುಲ್ ಆರೋದಕ್ಕೆ ಬಿಡಿ. ಈ ನೀರ ಚೆಲ್ಲಬೇಡಿ. ಇದರಲ್ಲೇ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಬೇಕು. ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ 2 ಬೌಲು ಗೋಧಿ ಹಿಟ್ಟು ಮತ್ತು ಸೊಪ್ಪು ಆರಿದೆ. ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಯಾವ ಥರ ಇರಬೇಕು ಪೇಸ್ಟು ಅಂದರೆ ಫುಲ್ ಸಾಫ್ಟಾಗಿರಬೇಕು, ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ಇವಾಗ ಅದನ್ನು ಪೇಸ್ಟ್ ಹಾಕ್ಕೊಂಡು ಇಟ್ಟು ಅದನ್ನು ಕಲಿಸ್ಕೊಬೇಕು. ನೀರು ಅಷ್ಟೇ, ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಸೊಪ್ಪನ್ನ
ಬೇಯಿಸಿದ್ವಲ್ಲ ಅದೇ ನೀರನ್ನ ಹಾಕ್ಕೊಬೇಕಿಲ್ಲಿ. ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಅದನ್ನು ಹಾಕ್ಕೊಂಡು ಆ ನೀರನ್ನೇ ಇಲ್ಲಿ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊಪ್ಪು ಬೆಂದಿರೋದೆಲ್ಲ ಅಲ್ಲೇ ಇರುತ್ತೆ. ಸೊ ಅದೇ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೆಚ್ಚಗಿರುತ್ತೆ ನೀರು. ಬೆಚ್ಚಗಿರೋ ನೀರು ಹಾಕ್ಕೊಳ್ಳೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ಈ ಥರ ಸ್ವಲ್ಪ ಹಾಕ್ಕೊಳ್ಳಿ. ನಾವು ಪಾಲಕ್ ಸೊಪ್ಪು ತಿನ್ನೋದಕ್ಕೆ ಹೋಗಲ್ಲ. ತಿಂದರೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ತೂಕ ಇಳಿಸೋದ್ರಲ್ಲಿ, ಅಂದರೆ ನಮಗೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಹಾರ್ಟ್ಗೆ ಒಳ್ಳೆಯದು, ಹಾರ್ಟ್ಗೆ ತುಂಬ ಒಳ್ಳೆಯದು. ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಮತ್ತು ಮಲಬದ್ಧತೆ ನಿಮಗೇನಾದರೂ ಆ ಪ್ರಾಬ್ಲಮ್ ಇದ್ದರೆ ವೀಕ್ಲಿ 1-2 ಟೈಮ್ಸ್ ಆದರೂ ತಿನ್ನಿ, ತುಂಬ ಹೆಲ್ಪ್ ಆಗುತ್ತೆ. ಆ ಸ್ಕಿನ್ ಗ್ಲೋ ಬರುತ್ತೆ. ಮೇಯ್ನ್ ಅಂದರೆ ಕ್ಯಾನ್ಸರ್ನ ಆದಷ್ಟು ಇದು ಕಂಟ್ರೋಲ್ ಮಾಡುತ್ತೆ, ಅಂದರೆ ತಡೆಗಟ್ಟುತ್ತೆ ಬರ್ದಂಗೆ. ಆದಷ್ಟು ನೀವು ಪಾಲಕ್ ಸೊಪ್ಪನ್ನ ಈ ಥರ ಚಪಾತಿ, ಪೂರಿ ಅಥವಾ ಪಲ್ಯ, ಸೊಪ್ಪು ಸಾಂಬಾರು ಈ ಥರ ಎಲ್ಲ ತಿನ್ನೋದ್ರಿಂದ ಪಾಲಕ್ ಸೊಪ್ಪಲ್ಲಿ ನಮಗೆ ಯಥೇಚ್ಛವಾಗಿ ಬೆನಿಫಿಟ್ ಇದೆ. ಬಟ್ ನಾವು ತಿನ್ನೋದಕ್ಕೆ ಹೋಗಲ್ಲ. ಮಕ್ಕಳು ಅಷ್ಟೇ ತಿನ್ನಲ್ಲ. ಮಕ್ಳಿಗೂ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ. ಇದಕ್ಕೆ ನೀವು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ರುಬ್ಬಬೇಕಾದ್ರೆ ನೀವು ಟ್ರಾವೆಲ್ ಮಾಡಬೇಕಾದ್ರಲ್ಲೆಲ್ಲ ಬರೀ ಚಪಾತಿನೇ ತಿನ್ಬೋದು. ಆ ಥರ ಟೇಸ್ಟಿಯಾಗಿರುತ್ತೆ. ಮತ್ತು ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ, ಯಾವುದೇ ಗಟ್ಟಿ ಇರಲ್ಲ. ಇವಾಗ ಕಲಸಾಯಿತು. ಇದನ್ನು 10 ನಿಮಿಷ ಬಿಡಿ. 10 ನಿಮಿಷ ಆದಮೇಲೆ ಒತ್ತಬೇಕು. 10 ನಿಮಿಷ ಆಗಿದೆ. ಇವಾಗ ಚಪಾತಿನ ಒಂದ್ಸಲ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ. ಅದರಿಂದ ಚಪಾತಿ ಒತ್ತಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆಯಲ್ಲ. ಕಲರ್ ಅಂತೂ ಸಕ್ಕತ್ತಾಗಿದೆ. ನೋಡಿದ್ರೇ ಆ ಥರ ತಿನ್ನಬೇಕಪ್ಪ ಅನಿಸ್ಬೇಕು. ಆ ಥರ ಟೇಸ್ಟಿಯಾಗಿರಬೇಕು ಫುಡ್ಡು. ನಾವು ಫುಡ್ ತಿಂತೀವಿ ಅಂತ ಹೇಗೇಗೋ ತಿನ್ನೋದಲ್ಲ, ಆದಷ್ಟು ಹೆಲ್ತಿ ಫುಡ್ಡು ತಿನ್ನಿ. ನಮ್ಗೆ ಯಾವುದು ಹೆಲ್ತಿ ಫುಡ್ಡು ಅನಿಸುತ್ತೋ ಅದನ್ನೇ ನಾವು ತಿನ್ನಲ್ಲ, ಅದನ್ನೇ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಆದಷ್ಟು ಹೆಲ್ತಿ ಫುಡ್ಗಳ ಈ ಥರ ವೆರಿ ಸಿಂಪಲ್ಲು, ಈಸಿ. ನೀವು ಚಪಾತಿ ಹೇಗಿದ್ದರೂ ಮನೆಯಲ್ಲಿ ಮಾಡೇ ಮಾಡ್ತೀರಾ. ಈ ಥರ ಒಂದು ಎಕ್ಸ್ಟ್ರಾ ಅಷ್ಟೇ, ಸೊಪ್ಪನ್ನ ಬೇಯಿಸಿ ಹಾಕ್ಕೊಂಡು ಮಾಡ್ಕೊಡೋದು ಅಷ್ಟೇ. ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ನೀವು ಯಾವ ಥರನಾದರೂ ಮಾಡ್ಕೊಬೋದು. ಬಟ್ ಈ ಥರನೂ ಚಪಾತಿ ಮಾಡ್ತೀನಿ. ಸ್ವಲ್ಪ ಚಿಕ್ಕದಾಗಿ ಹೊತ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಫಸ್ಟೇ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನನ್ನ ಹಸ್ಬೆಂಡ್ ಹೊರಡೋ ಟೈಮಲ್ಲಿ ಆಯ್ತಾ ಅಂತ ಗಾಬರಿಯಾಗಿ ಆಡ್ತಾಯಿರ್ತಾರೆ. ಸೊ ಅದಕ್ಕೆ ನಾನು ಈ ಥರ ಫಸ್ಟೇ ಒತ್ತಿ ಇಟ್ಕೊಳ್ತೀನಿ. ಈ ಥರ ಒಂದು 4-5 ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಒತ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಫಸ್ಟೇ ನಾನು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಿಮಗೂ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಈ ಥರ ಮಾಡ್ಕೊಬೇಕು ಚಪಾತಿ ಅಂದರೆ ಫಸ್ಟೇ ಫ್ರೀ ಇದ್ದಾಗ ಈ ಥರ ಮಾಡಿ ಇಟ್ಕೊಂಬಿಡಿ. ಇಟ್ಕೊಂಡಾಗ ಅವರು ಬಂದ ತಕ್ಷಣ ಲಟ್ಸಿ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಈ ಥರ ಮಾಡಿ ಹಾಕ್ತೀನಿ ಅಂದಾಗ ಟೈಮ್ ಇರಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಸೊ ಫಸ್ಟೇ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಬೇಗ ಅವ್ರು ಬಂದ ತಕ್ಷಣ ಅಲ್ಲೇ ಲಟ್ಸಿ ಹಾಕ್ಕೊಬೋದು. ನಾನು ಅದೇ ಥರ ಇಲ್ಲಿ ಒಂದು 5-6 ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟೇ. ನೋಡಿ ಇಲ್ಲಿ ಎಲ್ಲನೂ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಬೇಕಾದ್ರೆ ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಇಡಿ. ಅದು ಡ್ರೈ ಆದರೆ ರೊಟ್ಟಿ ಅಲ್ಲ, ಚಪಾತಿ ಸಾಫ್ಟಾಗಿ ಬರಲ್ಲ. ನಾನು ಜಾಸ್ತಿ ರೊಟ್ಟಿ ಅಂತೇಳಿ ಅದೇ ಬರುತ್ತೆ. ಚಪಾತಿ ಸಾಫ್ಟಾಗಿ ಬರಲ್ಲ, ಸ್ವಲ್ಪ ಅದು ಗಟ್ಟಿ ಬರುತ್ತೆ. ಸೊ ಈ ಥರ ಒತ್ಕೊಳ್ಳೋಕ್ಕಿಂತ ಮುಂಚೆ ಆ ಥರ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ತೀವಿ ಅಂತಂದರೆ ಅದನ್ನು ಕ್ಲೋಸ್ ಮಾಡಿ ಇಡಿ. ಆವಾಗ ಈಗ ಒತ್ತಬೇಕಾದ್ರೂ ಅಷ್ಟೇ ಹಸಿಟ್ಟು ಜಾಸ್ತಿ ತೊಗೊಳ್ಳಲ್ಲ, ನೀಟಾಗೆ ಅಲ್ಲೇ ಕಚ್ಕೊಳ್ಳೋದು ಇಲ್ಲ. ಈ ಥರ ನೀಟಾಗೆ ಸಾಫ್ಟಾಗಿ ಬರುತ್ತೆ. ನೀವು ಈ ಥರ ಒತ್ತಿ ಲಟ್ಸಿ ಇಟ್ಕೊಬೋದು. 1-2-3 ಚಪಾತಿ ಒಂದೇ ಸಲ ಲಟ್ಸಿ ಇಟ್ಕೊಂಡ್ರೂ ಕೂಡ ಅದು ಅಷ್ಟು ಡ್ರೈ ಆಗಲ್ಲ, ಯಾಕೆಂದರೆ ಎಣ್ಣೆ ಅಷ್ಟು ಹಾಕಿರ್ತೀವಿ. ನೀವು ಸುಡೋದಕ್ಕಿಂತ ಮುಂಚೆ ಟೈಮ್ ಇಲ್ಲ ಅಂತಂದ್ರೂ 1-2-3 ಈ ಥರ ಲಟ್ಸ್ಕೊಂಡು ಎತ್ತಿಟ್ಕೊಂಡ್ರೆ ಹೆಂಚು ಕಾದ ತಕ್ಷಣ ಹಿಂದಿಂದೆ ಹಾಕ್ಕೊಬೋದು. ಆವಾಗ ಈಸಿ ಆಗುತ್ತೆ. ಅಲ್ಲಿ ಹೆಂಚು
ಕಾದಿರುತ್ತೆ. ಇಲ್ಲಿ ನಾನು ಲಟ್ಟಿಸ್ತೀನಿ ಅಂತ ಹೋದರೆ ಸ್ವಲ್ಪ ಅಲ್ಲಿ ಸೀದೋಗೋದು ಎಲ್ಲ ಆಗುತ್ತೆ. ಸೊ ಒಂದು ಸಲ ಈ ಥರ ಎತ್ತಿ ಲಟ್ಟಿಸಿ ಒಂದು 2-3 ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಸುಡೋದಕ್ಕೂ ಈಸಿ ಆಗುತ್ತೆ. ಈ ಥರ ನೀಟಾಗಿ ನೋಡಿ, ಹಸಿಟ್ಟು ಜಾಸ್ತಿ ತೊಗೊಳ್ಳಲ್ಲ, ಏನಿಲ್ಲ, ನೀಟಾಗಿ ಬರುತ್ತೆ. ಹೆಂಚು ಕಾದ್ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗೆ ಉಪ್ಪುತ್ತೆ. ಇಲ್ಲಾಂದರೆ ಅಷ್ಟು ಚೆನ್ನಾಗೆ ಉಬ್ಬಲ್ಲ. ಈ ಥರ 2 ಸೈಡು ಎಣ್ಣೆ ಹಾಕ್ಕೊಂಡು 1-2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಚಪಾತಿ ಹಾಗೆ ಹೋಯ್ತು. ಟೇಸ್ಟಿಯಾಗಿರುತ್ತೆ. ಖಾಲಿ ಚಪಾತಿನೂ ತಿನ್ಬೋದು. ಪಲ್ಯ ಕುಂಬಳಕಾಯಿ ಪಲ್ಯನೇ ಬೇಕು ಅಂತೇನಿಲ್ಲ, ಯಾವ ಪಲ್ಯ ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಖಾಲಿ ಚಪಾತಿ ತಿಂದರೂ ಚೆನ್ನಾಗಿರುತ್ತೆ. ಈ ಥರ ಉಬ್ಬಿದಂಗೆ ಚೆನ್ನಾಗಿ ಬರುತ್ತೆ. ಆದಷ್ಟು ಈ ಥರ ಹೆಲ್ತಿ ಫುಡ್ಗಳ ಮಾಡ್ಕೊಂಡು ತಿನ್ನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಾಚ್ ಮಾಡಿ.